ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಡಿಕೆ ಸುರೇಶ್ ಅವರಿಗೆ ಸಮನ್ಸ್ ಜಾರಿಯಾಗಿದೆ. ನಾನು ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ, ಆಕೆಗೂ ನನಗೂ ಯಾವುದೇ ವ್ಯವಹಾರ ಇಲ್ಲ ಅಂತ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರಿಗೆ ಸಂಕಷ್ಟ ಶುರುವಾಗಿದೆ. ಈಗ ನಾನು ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ, ಆಕೆಗೂ ನನಗೂ ಯಾವುದೇ ರೀತಿಯಾದಂಥ ವ್ಯವಹಾರ ಇಲ್ಲ ಅಂತ ಸುರೇಶ್ ಅವರು ಹೇಳಿದ್ದಾರೆ. ನಮ್ಮ ಬ್ರದರ್ ಇಡಿ ತನಿಖೆಗೆ ಸಹಕಾರ ಕೊಡ್ತಾರೆ, ಹೀಗೆ ಹೆಸರು ಹೇಳಿಕೊಂಡು ಹಲವರು ಮೋಸ ಮಾಡ್ತಿದ್ದಾರೆ. ನಮ್ಮ ಹೆಸರು ಹೇಳಿ ಸಹೋದರಿ ಅಂತ ಹೇಳಿದ್ದಾರೆ, ಅದರ ತನಿಖೆ ಆಗಬೇಕು ಅಂತಲೂ ಹೇಳಿದ್ದೇವೆ. ನಾವು ಈ ದೇಶದ ಕಾನೂನಿಗೆ ಗೌರವವನ್ನ ಕೊಡುತ್ತೇವೆ. ಸುರೇಶ್ಗೆ ಇಡಿ ಸಮನ್ಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಡಿಕೆ ಸುರೇಶ್ಗೆ ಸಮನ್ಸ್ ಜಾರಿಯಾಗಿರೋದು. ನಾನು ಕೂಡ ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ, ಆಕೆಗೂ ನನಗೂ ಯಾವುದೇ ವ್ಯವಹಾರ ಇಲ್ಲ ಅಂತ ಹೇಳಿ ಸುರೇಶ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬ್ರದರ್ ಇಡಿ ತನಿಖೆಗೆ ಸಹಕಾರವನ್ನು ಕೊಡ್ತಾರೆ, ಹೀಗೆ ಹೆಸರು ಹೇಳಿಕೊಂಡು ಹಲವರು ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಹೆಸರು ಹೇಳಿ ಸಹೋದರಿ ಅಂತ ಹೇಳಿದ್ದಾರೆ. ಇಂಥವ್ರು ತುಂಬ ಜನ ಆಗೋಗ್ಬಿಟ್ಟಿದ್ದಾರೆ. ಈಗ ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೂಡ ಮಾತನಾಡಿದ್ದಾರೆ. ನನ್ನ ಹತ್ರ ಯಾವ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಯಾರ ಜೊತೆನೂ ಇಲ್ಲ. ಸೊ ಅವ್ರು ಏನು ಕೇಳ್ತಾರೆ ಅದನ್ನು ನೋಡಬೇಕಾಗತ್ತೆ ನಾನು. ಸೊ ಯಾವ ರೀತಿಯಾಗಿ ಅವರು ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರ ಹತ್ರ ಹೋದಾಗ ಅವ್ರೇನು ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ಅದನ್ನು ಗಮನಿಸಿ ಆಮೇಲೆ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ. ಈಗ ನನಗೆ ಅವರಿಗೆ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ. ನಾನು ಅವರು ಕರೆದಂಥ 2 ಕಾರ್ಯಕ್ರಮಗಳಿಗೆ ನನ್ನ ಕ್ಷೇತ್ರದವರಾಗಿದ್ದರಿಂದ 2 ಕಾರ್ಯಕ್ರಮಗಳಿಗೆ ನಾನು ಭೇಟಿ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಥರದ ವ್ಯವಹಾರಗಳು ಇಲ್ಲದೇ ಇರೋದ್ರಿಂದ ಸೊ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ತೇನೆ. ನಾನು ಕೂಡ ಪೊಲೀಸ್ ಕಮಿಷನರ್ ಅವರಿಗೆ ದೂರನ್ನು ಕೂಡ ನಾನು ಈ ಥರ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ನನಗೆ ಸಂಬಂಧ ಇಲ್ಲದೆ ಇದ್ದವರು ನನ್ನ ತಂಗಿ ಅಂತೇಳಿ ಮಾಡ್ತಾ ಇದ್ದಾರೆ, ಹೆಸರು ಹೇಳ್ಕೊಂಡು ಹಣ ದುರ್ಬಳಕೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಹೆಸರು ಬಳಕೆ ಮಾಡಿಕೊಂಡು ಅಂತೇಳಿ ವಿಚಾರ ಗೊತ್ತಾಗಿದೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂಥೇಳಿ ನಾನು ಪೊಲೀಸ್ ಕಮಿಷನರ್ ಅವರಿಗೆ ನಾನು ಮನವಿ ಮಾಡಿ ಪತ್ರನೂ ಕೂಡ ಬರೆದಿದ್ದೆ. ಸೊ ಈ ಮಧ್ಯದಲ್ಲಿ ಪೊಲೀಸ್ ಕೇಸ್ಗಳು ಆಯಿತು, ಬೇರೆ ಬೇರೆ ಕೇಸ್ಗಳು ಸಾಕಷ್ಟು ಕೇಸ್ಗಳಾಗಿ ಆಗಿರೋದ್ರಿಂದ ಅದು ತನಿಖೆ ಹಂತದಲ್ಲಿ ಇರಬೇಕು ಅಂತ ಕಾಣಿಸ್ತದೆ. ತದನಂತರದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ. ನೋಡಪ್ಪ, ನಮ್ಮ ಬ್ರದರ್ ಇರಲಿಲ್ಲ, ಅದೇನೋ ಅಣಿಸ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ರಂತೆ, ಅದಕ್ಕೆ ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ. ನಮ್ಮ ಬ್ರದರು ಇಡಿಗೆ ಏನು ಬೇಕಾದ್ರೂ ಹೋಗಿ ಕೋಆಪ್ರೇಟ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ. ನಮಗೆ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯೋರು, ಮೋಸ ಮಾಡೋರು, ನನಗೂ 3-4 ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ. ಈ ರೀತಿ ನಿಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ. ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ. ಸೊ ಅದರಿಂದ ನಾವು ಇಡಿಗೆ ಏನು ಬೇಕಾದ್ರೂ ಕೋಆಪ್ರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ವಿಚಾರಣೆಗೆ ಹಾಜರಾಗ್ತಾರೆ ತಮ್ಮವರು. ನಾವು ನಾನೇ ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ, ವಿಚಾರಣೆಗಳಿಗೆ. ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ಆ ಕೆಲಸ ಡಿಕೆ ಸುರೇಶು ಮಾಡ್ತಾರೆ, ಡಿಕೆ ಶಿವಕುಮಾರು ಮಾಡ್ತಾರೆ. ನಾವೆಲ್ಲ ಗಮನಿಸಿದ್ವಿ. ಡಿಕೆ ಸಹೋದರರಿಬ್ಬರೂ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಡಿ ಸಮನ್ಸ್ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಈ ಥರ ತುಂಬ ಜನ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮ ಹೆಸರು ಹೇಳ್ಕೊಂಡು, ನಮ್ಮ ಸಹೋದರನ ಹೆಸರು ಹೇಳ್ಕೊಂಡು ವಂಚನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತನಿಖೆ ಆಗಲೇಬೇಕು, ನಾವು ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ.